ದಾರಿ ಬಿಡ್ರಪ್ಪ. ಹಲೋ 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 ಸ್ವಲ್ಪ ಎಂದು ಕಡರವಸದಿಂದ ಬಂದವರನ್ನು ದಾರಂಭಿಕರಾದ ದೇವ ದಿವ್ಯ ಪ್ರಭಾವ ರಂಗೋಧ್ವಜರಮಣೆಯ ಸಂಘಟಿತ ಶೃಂಗಾರ ಸವರಂಗ ಹಾರಂಗಣದೋಳ ಹಂಗತಿಪತ ನಮ್ಮ ಹಿಂಗಿಂದ ದಾಲಿಸುವ ಮಂಗಳಾತ್ಮಕ ಮರಿದನೇನು ಮಾಡಿದ ನುಡಿದ ಜೀವ ಸವಂತನಾಗ ನರನೇ ನಾವು ದಾರಂದರ ನನ್ನ ಹೆಂಡತಿ ಎಂದರೆ ನನಗೆ ಬಲ್ಲ, ಆಕೆಗೆ ಬರೆದು ಕೊಟ್ಟನು ನನ್ನ ಆಸ್ತಿಯಲ್ಲ, ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನವೇ ಇಲ್ಲ, ಮಾತಿ ಮಾತಿಗೆ ನೀತಿ ಹೇಳಿ ಸಾಕಾಯಿತಲ್ಲ, ಆದರೂ ಬಿಡಲಿಲ್ಲ ಆಕೆಯ ಸೊಲ್ಲ, ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ. ಸುಂದರ ಸಾರದೆಂದು ಕರೆಯುತ್ತಾರಲ್ಲ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವಲ್ಲ. ಸಾರಥಿ ನಾವು ದಾರಂದರೆ ಯಾರು ದೇವ? ಸಗ್ಗಲ ದಿಗ್ಗಜಂಗಳ ಕೊರಳ ಕುಗ್ಗ ಮುಗ್ಗಾಗುವಂತ ಗಗನ ಪಾತಾಳ ಸ್ವರ್ಗ ಮುಗ್ಗಾಗುವಂತ ಕಟ್ಟಿದ ಸೋಳಗಟ್ಟಣೆಯಿಂದ ಬಂದ ಜಗದಟ್ಟಿ ಎಂಬಾರೆಂದು ಕೇಳಿದೆ. ಹೌದು ಸಾರಥಿ ಧರ್ಮಗುಣ ಕಲಾಪ ಭೂಪತ್ಕುಲ ದೀಪ ಪ್ರತಾಪನಾದ ನಮ್ಮ ಧರ್ಮ ರಾಜನಿಗೆ ಚಪ್ಪನ್ನಾರ ದೇಶದ ಒಪ್ಪುವ ನೆಪ್ಪು ತಪ್ಪುದ ತಂದು ಒಪ್ಪಿಸಲಿದ್ದರೆ ರಾಯರ ತಲೆ ತುಪ್ಪರನ್ನು ಈ ತುಪ್ಪರಿರಲು ಕುದುರಿಸಿ ಅರ್ಜುನ 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 ಹೊಡೆದು ಕೆಡುವ ಕೊಡದೀರನ್ನು ನಾನಲ್ಲವೇ? ಹೆಗ್ಗಳ ಬಲದ ಮದ ಸಕ್ಕಿನ ಕದನಕ್ಕೆ ಬಂದ ಬಕಾಯಿಡಂಬಾದ ರಕ್ಕಸ ನಮ್ಮ ಮಣ್ಣ ಮುಕ್ಕಿಸಿ ದಿಗ್ಪಾಲ ಮಾಡಿದ ದಿಕ್ಕ ಪರಕ್ರಿಯ ಭೀಮ ಹರಿಬಲದ್ದರಿಗೆ ರಾಮ ಭೀಮಸೈನ ಮಹಾರಾಜನಿಂದ ಅಡಿಗೆ ಅಡಿಗೆ ಜೈವೇರಿಯನ್ನು ಹೊಡೆಯುವ ಸಾರಥಿ ಅತಿ ಜಾಗೃತಿ. ಅರ್ಜುನ 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 ಕಲಿ ಭೀಮಸೇನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಈ ಸಭಾವದ್ದಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಸಿಂಧೂರ ಬಲ ಯುಗ್ಧನಾದ ನಮ್ಮ ಧರ್ಮರಾಜನ ಕರೆಸಿದ ಕಾರಣ ಬರವಣಾಯ್ತು ಖಂಡಿಯ ಸಾರಥಿ ನಮ್ಮಣ್ಣನಂತೋಷದ ಜಾಗೃತಿ. ಒಳ್ಳೇದು ಮುಗದ ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಅರ್ಜುನ ಕರ್ಕೊಂಬರಪ್ಪ ಅರ್ಜುನನ. ಅದಾರ ಕೊಡಲೇ ಬಿಳಾಳು ಮೂಕಮ್ಮ ಇವರು ಭೀಮಸೇನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಆರು ಮಾಡಿರ್ತಾರೆ. ಹಲೋ ಹಲೋ ಚೆಕ್
ನಿನ್ನೆಯರ ದೇವ ತಾವುಗಾರೊಂದಿಗೆ ಮಾನ್ಯವ ಭದ್ರಾಸನಕ್ಕೆ ಬಂದ ಘನವಾದ ಶಬ್ದ ಹಬ್ಬರಣಿಗೆ ಜಯಂಕಾರವಾದ ಗರ್ಜನೆಗೆ ಮಾನ್ಯವ ಬಂದವರಂದಾರೆಂದು ಮಾತನಾಡಿಸುವ ನೀನುದಾರು ನರಗೆ ಸಗೆಯಿಂದ ನಾವುದಾರಂದರೆ ಮಠಗಳನ್ನು ಕಟ್ಟಲಿಕ್ಕೆ ಶಿವಕುಮಾರ ಸ್ವಾಮೀಜಿಯಲ್ಲ, ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟರಾಜ ಗವಾಯಿಯಲ್ಲ, ಯಾರಿಗೂ ತಿಳಿಯದಂತೆ ದಾನ ಧರ್ಮ ಮಾಡಲು ಡಾಕ್ಟರ್ ಪುನೀತ ರಾಜಕುಮಾರನಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯನಾದ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಬಳಿರೆಯಲೈ ಸಾರಥಿ ನಾವುದಾರಂದರೆ ಯಾರು ದೇವ? ಈ ಲೋಕದಲ್ಲಿರುವ ಸಪ್ತಕುಲ ಪರ್ವತದ ಶ್ರೇಷ್ಠವಾದ ರತಿ ಚಾಚಲ ಅಗ್ರಭಾಗದಲ್ಲಿರುವ ಸಾರಥಿ ಕೈಲಾಸ ಪಟ್ಟಣವನ್ನು ದಿಟ್ಟತನದಿಂದ ಪರಿಪಾಲಿಸುವ ದುಷ್ಟರಂ ಕುಟ್ಟಿ ಕುಟ್ಟಿ ಬೀಸುಟ್ಟಿ ಶ್ರೇಷ್ಠ ಜನರಿಗೆ ಇಷ್ಟಾರ್ಥವಂ ಕೊಡುವ ಅಷ್ಟಮೂರ್ತಿಯಾದ ಶಾಂಬಮೂರ್ತಿಯನ್ನು ಮೆಚ್ಚಿಸಿ ಚಂಡ ರಿಪುಗಳೆಂಬ ಭಂಡರಿಗೆ ಗಂಡನೆಂದು ಎಲ್ಲ ಕಾಲೋಳ ನೆರೆಯುವ ಇದು ಅಲ್ಲದೆ ಈ ಭೂಮಂಡಲದ ಅಧಿಕವಾದ ಅಸ್ಥಿರಾವತಿ ಪಟ್ಟಣಕ್ಕೆ ಅಧ್ಯಕ್ಷ ಪಾಂಡುರಾಯನ ಕುಮಾರ ಕುಂಜಿದೇವಿ ಅಮ್ಮನವರ ಗರ್ಭದಲ್ಲಿ ಜನಿಸಿದ ಅರ್ಜುನ ಮಹಾರಾಜನಿಂದ ವೈರಿಗಳ ಜಲ್ಲನ್ನುವಂತೆ ಚೈತನ್ಯನ್ನು ಮಾಡಲೇ ಸಾರದೆ ಅರ್ಜುನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಗೋವದೆ ಶೃಂಗಾರದಿಂದ ಕಂಗಳಿಸುವ ಬಂಗಾರದ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಧರ್ಮರಾಯನ ಶೀಘ್ರದಿಂದ ಕರೆಸಿದ ಕಾರಣ ಭರಣವಾದ ಕಳ್ಳಿಯ ಸಾರಥಿ ನಮ್ಮ ಆಗ್ರತೆ ನಮ್ಮ ತೋರಿಸ ಜಾಗೃತಿ ಒಳ್ಳೆಯದು ಗೋವದೆ. ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಸಲಾನ್ಸ್ ಇದೇ ಗ್ರಾಮದಲ್ಲಿ ರಾಮಾಯಣದ ಬಯಲಾಟದಲ್ಲಿ ಆಂಜನೇಯನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನು ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಒಂದ್ವಾಗ್ಲು ಸಿದ್ದಪ್ಪ ಸರ್ ಅವರಿಗೆ 100 ರೂಪಾಯಿಗಳನ್ನು ಕಾಣಿಕೆ ಕೊಡುತ್ತಾರೆ. ಆಂಜನೇಯನ ಪಾತ್ರ ವಹಿಸ್ತಕ್ಕಂಥ ಯುವಕನು 101 ರೂಪಾಯಿಗಳನ್ನು ಕಾಣಿಕೆಯಾಗಿ ಹರಿಸಿದ್ದಾನಾದ ಕಾರಣ ಆ ಮಾರುತೇಶ್ವರನ ಕರುಣ ಕಟಾಕ್ಷವನ್ನು ಇದರಲ್ಲಿ ನಾನು ಆರಿಸುತ್ತೀನಿ. ಸಲಾನ್ಸ್ ಒಳಗುಂದಿ ಲೋಕೇಶ ಇವರು ಅರ್ಜುನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಮತ್ತು ಸುವರ್ಣದ ಉಂಗುರವನ್ನು ಹಾರ ಮಾಡಿರ್ತಾರೆ. ಸಲಾನ್ಸ್ ಬೊಬ್ರು ಪ್ರಮಿಳ ದರ್ಬರ್ನಲ್ಲಿ ಬೊಬ್ರು ವಾಹನ ಪಾತ್ರ ಮಾಡಿರ್ತಕ್ಕಂಥ ರಾಮಚಂದ್ರ ಇವರು ಹಾರ್ಮೋನಿಯಂ ಮಾಸ್ಟರ್ ಇರ್ತಕ್ಕಂಥ ಒಂದ್ವಾಗ್ಲು ಸಿದ್ದಪ್ಪ ಸರ್ ಅವರಿಗೆ 200 ರೂಪಾಯಿಗಳನ್ನು ರಾಮಚಂದ್ರ ಅವರಿಗೆ ಶ್ರೀ ಆಂಜನೇಯನ ಕರಾಟ ಕಷ್ಟವನ್ನು ಎಂದು ನಾನು ಆರಿಸುತ್ತೇನೆ. ಮಾರ್ಲು ಮಡಿಕೆ ನಿಂಗಣ್ಣ ಇವರು ಅರ್ಜುನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಮತ್ತು 25,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಮಾರ್ಲು ಮಡಿಕೆ ಹನುಮಂತಪ್ಪ ಇವರು ಅರ್ಜುನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಹಾರ ಮಾಡಿರ್ತಾರೆ. ಹಾಗೆ 200 ರೂಪಾಯಿಗಳನ್ನು ಸಹ ಹಾರ ಮಾಡಿರ್ತಾರೆ. ಅಗಸುಲ್ದಿನ್ನಿ ರವಿ ಇವರು ಅರ್ಜುನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಹಾರ ಮಾಡಿರ್ತಾರೆ. ಘಾತವಾಯಿತು ಏನಾಯಿತು
ಆನಯೇನದಯತೆಯೋ ಮುಸುಗಿದಮ್ಮಯ ಮಾಯ ಆಗ್ತದ ಸಂದಾಯ ಆಗ್ತದ ಗುರುಪತಿಯೋಳು ನಾ ಶಕುನಿಯೋಳು ನಾ ಅರುಷದಿ ಜೋಜವ ನಾಡಿದೆನು ನಾ ಆಡಿದೆನು ಆಗ್ತದ ಸಂದಾಯ ಆಗ್ತದ ಗುರುಪತಿಯೋಳು ನಾ ಶಕುನಿಯೋಳು ನಾ ಅರುಷದಿ ಜೋಜವ ನಾಡಿದೆನು ನಾ ಆಡಿದೆನ ಗಳಸಿದ ಧನವು ವಸ್ತುವಾಹನವು ಆಳಾಯಿತು ನಮ್ಮ ಸಂಪದವು ತುದಿಸುವ ಭೋಗವು ಶಾಂತಿಯುಲಯವು ಅಪಹರಿಸಿದನು ಕುರುಪತಿಯು ಆ ಕುರುಪತಿಯು ಏನು ಹೇಳಲಯ್ಯೋ ಭೀಮಾರ್ಜುನರೇ ಆನಯೇನದಯತೆಯೋ ಮುಸುಗಿದಮ್ಮಯ ಮಾಯ ಹರಿಯದಲಗಲ್ಲ ಅಪರಾಧವನ್ನು ಮನ್ನಿಸಲು ಶಾಂತಿ ತಾಳಿ ಅನುಜರೇ ಅನುಜರೇ ಕುಹಕ ಜೂಜಿನಲ್ಲಿ ದೊರೆತನವು ಪರಿಪರಿಯಿಂದ ಗಳಿಸಿದ ಸಿರಿಯು ಬರದಿಂದ ಸೋತೆನು ಅಹೋ ತಮ್ಮಗಳಿರ ದುಷ್ಟಾತ್ಮಕನಾದ ಕುರುವರನ ಕಪಟವನ್ನು ತಿಳಿಯದೆ ಹಿತವಾಗಿ ಮೋಸ ಹೋದೆನು ಅನುಜಾತಿಗಳಿರ ಕೃತಕ ಬುದ್ಧಿಯಿಂದ ಅಪಹಾರ ಮಾಡಿದರೂ ಇದು ಅರಿಯದೆ ಮೋಸ ಹೋದೆನು ತಮ್ಮಗಳಿರ ದುಷ್ಟಾತ್ಮಕನಾದ ಕುರುವರನ ಕೈಯೊಳಗೆ ಸಿಲುಕಿ ಅವರು ಹೇಳಿದ ಮಾತು ಕೇಳಿಕೊಂಡು ಸಮ್ಮತದಿಂದ ಸುಮ್ಮನೇ ಇರಬೇಕಾಯಿತು. ಇದಕ್ಕೆ ಗತಿಯೇನು ಹೇಳಿರೈ ಅನುಜಾತಿಗಳಿರ? ಅಹೋ ಹಾಗ್ರಜ ಅನುಜ ಅಹೋ ಮಗಿಪತಿಯಾದ ಹಾಗ್ರಜ ಇಂದ್ರಪತಿಯಾದ ಅರ್ಜುನ ಮಾತ್ರಿಗೆ ಹಾಬೆಷ್ಟರ ಕೈ ಕಳಿಗೆ ಕಷ್ಟಪಟ್ಟ ಇರಬೇಕೆಂಬ ಇಷ್ಟವೇನು ಹಾಗ್ರಜ? ಎಲ್ಲ ಕಟುಕ್ರ ಗದೆಯಿಂದ ಕುಟ್ಟಿ ಕುಟ್ಟಿ ಎಣೆಗಳನ್ನು ನಿಟ್ಟಟ್ಟು ಬಿಡುವೆ. ಈ ಪಟ್ಟಣವಲ್ಲ ನಿನಗೆ ಪಟ್ಟ ಕಟ್ಟುವೆ ಹಾಗ್ರಜ. ಅನುಜ ಇದು ಎಷ್ಟರ ಮಾತ್ರವೋ ಎನ್ನ ದೃಷ್ಟಿ ಒಳಗಿಲ್ಲವೇನು ಸೃಷ್ಟಿ ಜನನಿಗೆ ಶ್ರೇಷ್ಠನಾದ ಹಾಗ್ರಜ. ತಮ್ಮ ಭೀಮಸೇನ ಹಾಗ್ರಜ ಕಟ್ಟುಗ್ರ ಶೌರ್ಯ ಜಗಜ್ಜಟ್ಟಿಯಾದ ಭೀಮ ರಿಪುಕುಲೋದ್ಧಾಮ ಕಟ್ಟುಗ್ರ ಗದಿಯಿಂದ ಕೆಟ್ಟ ಕೌರವರ ಕುಲವಲ್ಲ ಕುಟ್ಟಿ ಕುಟ್ಟಿ ಎಣಗಳ ನಿಟ್ಟೊಟ್ಟಿ ಬಿಡುವ ಗಟ್ಟಿ ಬಲಾಢ್ಯನೇ ಸರಿ. ಹೌದು ಹಾಗ್ರಜ. ಆದರೆ ಕೆಟ್ಟ ಜೂಜಿನಲ್ಲಿ ಸಕಲ ಐಶ್ವರ್ಯವು ಸೋತಾಗಲೇ ನಮ್ಮ ಯತ್ನವೂ ತಪ್ಪಿತು. ದಿಟ್ಟವಾದ ದೈವ ಬಲವು ಮುಪ್ಪಾದಾಗಲೇ ಎಷ್ಟು ಬಲವಂತನಾದರೂ ಮಾಡುವುದೇನು? ಸ್ವಲ್ಪ ಕಾಲ ಸೈರಿಸಬೇಕು ಭೀಮ, ರಿಪುಕುಲಕ್ಕೆ ನೀನೇ ಧಾಮ. ಅಗ್ರಜನಾದ ಧರ್ಮನಂದನ ತಮ್ಮ ಇಂದ್ರನಂದನ ಶೀಘ್ರವಾಗಿ ಎಲ್ಲಿಗೆ ಅಪ್ಪಣೆಯನ್ನು ಕೊಡುಕೊಳ್ಳು. ಸ್ವಲ್ಪ ಶಾಂತನಾಗು ಪಾರ್ಥ. ಕೊರ್ಗಲಿಂಗಳೆಂದು ತರಾಷ್ಟಲ ಶತಮಲಿಂಗಂ ನಿಗ್ರಹಿಸಿ ಭೀಕರವಾದ ಮಾರ್ಗಗಳನ್ನು ಪ್ರವೇಶಿ ಓ ಅಗ್ರಜನ ಅನುಜ ದುಷ್ಟನಾದ ದುರ್ಯೋಧನ, ಭ್ರಷ್ಟನಾದ ಕರ್ಣ, ದುಶ್ಶೀಲ ವಶನಾದ ದುಶ್ಯಾಸನ, ಈ ಮೂರ್ಜಲ ಲಂಬಿಡದ ನಿನ್ನ ಪಾದ ಪೂರ್ಣರೀಕದ ತಂದೆ ಗಡಿಮಿನ ಅಣ್ಣ ಆದಿನ ಮುಗುಡ. ಸ್ವಲ್ಪ ಶಾಂತನಾಗ ಪಾರ್ಥ.
ಮಮಕಾರದಿ ಬಲ್ಲಗರದು ಬಿಲ್ಗಾರನಾದ ಪಾರ್ಥ. ಅಗ್ರಜನೇ ಆತುರ ಪಡಬೇಡ. ಮದವ ತಾಳಿದ ಗಜವು ಗಿಡದ ಪಾಳೆಗಳ ಕೀಳುವ ರೀತಿ ಕೀಳ ಕೌರವರ ದಾಳಿಯನ್ನು ಅಡಗಿಸಿ ಸೀಳಿ 1000 ಓಳು ಮಾಡಿದರೆ ಧಾತ್ರಿಯೋಳು ಧರ್ಮಗಳು ನೀರಿನೋಳು ಮುಳುಗಿದಂತೆ ಆಗುವುದು. ಕ್ರೋಧವು ಮೂರ್ಛಿಗೊಂಬುವುದು. ತರವಲ್ಲ ಸೈರಿಸುಗುಣ ಸಮರ್ಥನಾಗ ಪಾರ್ಥ ಕದನದೋಳು ಸಮರ್ಥ. ದುರ್ಯೋಧನ ಮಹಿಪಾಲ ಅವೋ ಇಂದ್ರಪಾಲ ಕೈಲಾಗದ ಹೇಳಿಗಳಂತೆ ಹೇಳಿದ ಚಾಕರಿಯ ಮಾಡಿ ಬಾಳುವುದು ನೀವು ಸ್ವಲ್ಪ ಶಾಂತನಾಗ ಪಾರ್ಥ. ಕೂಳ ಕೌರವರ ದಾಳಿ ಅಡಗಿಸಿ ದಿಕ್ಕಿಗೆ ಹೋಲಿಸಿ ವೈರಿಗಳನ್ನು ಮಣ್ಣು ಮೆಕ್ಕಿಸಿ ಬರಿಬಿಡ ಅಣ್ಣ ಆಜ್ಞೆ ಮಾಡು ಈ ಕ್ಷಣ. ತಮ್ಮ ಅರ್ಜುನ, ನಾವು ಧರ್ಮವನ್ನು ತಪ್ಪಿ ನಡೆಯಬಾರದು. ಧರ್ಮವನ್ನು ತಪ್ಪಿ ನಡೆದರೆ ಈ ಧರಣಿಯೋಳು ಅಪಕೀರ್ತಿಗೆ ಗುರಿಯಾಗುವವು. ನಮ್ಮ ವಿಧಿಲಿಖಿತ ಈಗಿರುವಾಗ ದಾರು ಮಾಡುವುದೇನಿದೆ? ಬಂದಿದ್ದನ್ನು ಅನುಭವಿಸಬೇಕಲ್ಲದೆ ಒಲ್ಲೆನೆಂದರೆ ಬಿಡಬಲ್ಲದು. ಪಾರ್ಥನೆ, ಎಷ್ಟು ಮಾತರಕ್ಕೆ ಕೌರವರನ್ನು ಸಂಹಾರ ಮಾಡಲು ಅಪ್ಪಣಿಯಂ ಕೊಡಲಾರನೋ ಇಂದ್ರನಂದನ? ಓಹೋ ಆಗ್ರಜ, ಒಂದು ಆಜ್ಞೆಯಂ ಕೊಟ್ಟು ಪರೀಕ್ಷಿಸ. ಕೂಲಕಂಠಕರಾದ ಕೌರವರ ಬಲವನ್ನು ಎನ್ನ ಭುಜಬಲದಿಂದ ಸಾಸಿ ಅಡ್ಡ ಬಂದ ದೊಡ್ಡ ಮನುಷ್ಯರನ್ನು ಅಡ್ಡಿ ಇಲ್ಲದೆ ಕೊಟ್ಟು ಭೂಮಿಯ ದಟ್ಟು ಬರಲೆಂದು ಕೆಡವೆ. ಅವರ ಕೊಂಡ ಗುಡ್ಡಗಳ ಮಡಬಡದು ನಿನ್ನ ಪಾದ ಪುಂಡರೀಕದೊಳಗೆ ತಂದು ಕೆಡುವೆ. ಕೊಡ ಕೂಳ ಬಿಡ ಮಲ್ಲಿಗಂತ ನೀಡು ಗೊರಳ ಮಾಲಿಗೆ ಮಾಡಿ ಧರಿಸುವೆ. ತಡ ಮಾಡದ ಒಂದು ನೇಮವನ್ನು ಕೊಡ ಅಣ್ಣ ರಾಜಾಗ್ರಿ ಅಣ್ಣ. ಜನ ವರನಿತ ಗಣ ಗುಣನಿಧಿಯನ್ನು ಆಲೋಚಿಸಿ ಕಾಮಣಿ. ಒಂದು ನೀತಿ ಹೇಳುವನು ಚೆನ್ನಾಗಿ ಕೇಳು. ಒಂದು ನೀತಿ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹಾಗದ ಯಸ್ಮಿನ್ ದೇಹೇ ಯತಕ್ಕಾಲೇ ಅನಿರುದ್ಧಿ ಯಶೋಲಾಭಂ ತತ್ಕಾಲಂ ಭವಿಷ್ಯತೆ. ತಮ್ಮ ರುಕೋದರ ಇದರ ತಾತ್ಪರ್ಯವೇನೆಂದರೆ, ಹಾಗದ ಯಾವ ಕಾಲದಲ್ಲಿ ವೃದ್ಧಿಯಾಗಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಯಾವ ದಿವಸದಲ್ಲಿ ಲಾಭ ಪಡೆಯಬೇಕು, ಆಯಾ ಸಮಯಗಳು ಬಂದು ಒಂದು ಬಿಡದೆ ಎಡರು ತೊಡರುವು. ಪರರಿಂದ ಕಷ್ಟ ಬರುವುದೆಂಬುವುದು ಕನಸಿನೋಳು ಮರಿ. ಗುರು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ. ಪರಿಪರಿ ವ್ಯಸನವು ಮನಸ್ಸಿನಲ್ಲಿ ಪಡುವುದು ತರವಲ್ಲವೋ ಘನವಿಕ್ರಮನಾದ ಆಲೋಚಿಸಿ ಕಾಮಣಿ. ಅಣ್ಣನಾದ ಧರ್ಮನಂದನ, ವಾಯುಪುತ್ರ, ಪರಿಪರಿಯಿಂದ ದುರವರ ಸಂಗಡ ಕೆಟ್ಟ ದೂದ ಬಂದು ಹಾಡಬಾರದೆಂದು ಸ್ಥಿರವಾಗಿ ಸರಳತರ ಬೇಡಿಕೊಂಡರು ನಿನಗೆ ಸ್ವಲ್ಪ ಆದ್ರೆ ದಯಬಾರದು. ದಾರು ಮಾಡುವುದು ಏನಿದೆ? ಸುರವರನಾದ ಲಕ್ಷ್ಮೀ ಕಾಂತನು ಯಾವ್ಯಾವ ಕಾಲಕ್ಕೆ ಏನೇನು ಕಷ್ಟ ದುಃಖವನ್ನು ಕೊಡುವನೋ ಏನು ಅದನ್ನು ಅನುಭವಿಸಬೇಕು. ಅಲ್ಲದೆ ಒಲ್ಲೆನೆಂದರೆ ಬಿಡಿಯಲಾರದೆ ಅಣ್ಣ ರಾಜಾಗ್ರಿ ಅಣ್ಣ. ಕೌರವ ಕೌರವ ಸರ್ ನಿಲ್ಲಿಸಿರಿ. ಮುಂದಕ್ಕೆ ಬರ ಧರ್ಮದ ಕೌರವ ಎತ್ತಿಗೆ ಮಾತಾಡ್ತೀಯ ಆಯ್ತಾಳ. ಧರ್ಮರಾಯನೇ, ದುರ್ಯೋಧನ ನಿರ್ಮಲವಾಗಿ ಧಾರ್ಮಿಕನೆಂದು ಹೆಸರು ಪಡೆದ ಹೊರಬಿಯಲ್ಲಿ ಗರ್ಭಿಷ್ಠರಾಯ ಶ್ರೇಷ್ಠರಾಗಿ ಬರೆದ ಬಳಿರಿಯ ನಿಮ್ಮ ಸಿರಿಯನ್ನು ಸ್ವಾಧೀನವಾಯಿತು. ಯಮನಂದನ, ಗಣಪತಿ, ಇನ್ನು ಮೇಲೆ ನಿಮ್ಮ ತಮ್ಮಂದಿರರು ನೀನು ಕಿನ್ನರಾಗಿ ನಾನು ಹೇಳಿದ ಮಾತು ಕೇಳಿಕೊಂಡು ಬಾಳಬೇಕಾಯಿತು. ಯಮನಂದನ, ದುರ್ಯೋಧನ, ನಿನ್ನ ಮರ್ಯಾದೆ ಹೋಯಿತು, ನಮ್ಮ ಚೆಲವು ತೀರಿತು, ನಿಮ್ಮ ಕೆಲಸ ಹೀಗಾಯಿತು. ಇನ್ನು ಮೇಲೆ ನಮ್ಮ ಆಜ್ಞಾಬದ್ಧರಾಗಿ ಇಲ್ಲ ಬಿದ್ದಿರಬೇಕಾಯಿತು ಗಂಡಿಯ. ಯಮನಂದನ, ಎಲ್ಲ ಕೌರವ, ಯಮನಂದನ, ಹೇಳುವನು ಚೆನ್ನಾಗಿ ಕೇಳು. ಅದು ಹೇಳಿ ವಿಸ್ತಾರವಾಗಿ ಹೇಳು. ಕಪಟ ಕುರುಬನತನ ಮದದಿಂದ ಏಕೆ ಮೆರುವೆಯೋ ನೇಮ, ಏಕೆ ಮೆರುವೆಯೋ
ಕಪಟ ಕುರುಬನ ತನು ಮದದಿಂದ ಏಕೆ ಮೆರುವೆಯೋ ನೀನು ಏಕೆ ಮೆರುವೆಯೋ ದುಶ್ಯಾಸನ 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 ಅಂದಾದಿಂದಲೇ ನಮ್ಮಯ ತಿರುಳು ನಾಚಗೈದಲ ಸಂತಸದಿಂದಲೇ ನಮ್ಮಯ ನಿರುಳು ನಾಚಗೈದಲ ಮೃತ್ಯು ತಪ್ಪ ತಪ್ಪದು ಮೂಡನೆ ನಿನಗೆ ಕೇಳು ಬೇಗನೆ ಮೃತ್ಯು ಬರುವುದು ಮೂಡನೆ ನಿನಗೆ ಕೇಳು ಬೇಗನೆ ಕಪಟ ಕುರುಬನ ತನು ಮದದಿಂದ ಏಕೆ ಮೆರುವೆಯೋ ನೀನು ಏಕೆ ಮೆರುವೆಯೋ ಸುರಗಿರಿ ವರವೀರನಾದ ಕೌರವನೇ ಯವನನ್ನ ನಮ್ಮನ್ನು ಇಷ್ಟದಿಂದ ಕಲಿಸಿ ಕೆಟ್ಟ ಜೂಜವನ್ನು ತಂದೊಡ್ಡಿ ಕಷ್ಟಪಡಿಸಬೇಕೆಂಬ ದುಷ್ಟತನ ಮೂರ್ಖತನ ಆಸೆತನ ನಿನ್ನ ಮನಸ್ಸಿನಲ್ಲಿ ಎಷ್ಟು ದಿನದಿಂದ ಇಟ್ಟುಕೊಂಡಿದ್ದೀಯೋ ಕಷ್ಟಾತ್ಮಕನೇ. ಆಹೋ ಹೇಮನಂದನ, ಅವೋ ಸುರಪತಿ, ನಾನು ಬಂದಾಗ ನಿನ್ನ ಹೆಂಡತಿಯನ್ನು ಎನ್ನನ್ನು ನೋಡಿ ಪಕ್ಕದ ನೊಕ್ಕಾಗಲೇ ಇಟ್ಟುಕೊಂಡಿರುವ ಹೇಮನಂದನ. ಎಲ್ಲ ಕೌರವ ಯಮನಂದನ ದುಷ್ಟತನದಿಂದ ನನಗೆ ಎಲ್ಲ ಕೌರವ ಧರ್ಮಜ ಒಂದು ವಾಕ್ಯ ಮುಂದೆ ಹೇಳುವನು ಚೆನ್ನಾಗಿ ಕೇಳು. ಅದು ಏನು ವಿಸ್ತಾರವಾಗಿ ಹೇಳು. ಏಕೈಕೋ ಗೋತ್ರಾಯೋ ಸಿಂಹ ಪಂಚಲಾಗ್ರಹ ಪ್ರಸೂತಿ ಅಧರ್ಮ ನಷ್ಟ ಸಂತಾನಂ ಧರ್ಮ ಸಚೀತಾನಾಂ ವರ್ಧತೆ. ಕುರುನಂದನ, ಇದರ ತಾತ್ಪರ್ಯವೇನೆಂದರೆ ಈ ಯಮನಂದನಾದರ ತಾತ್ಪರ್ಯವೇನು? ಸಿಂಹವು ಒಂದು ಸಾರಿಗೆ 5 ಮರಿಗಳನ್ನು ಪಡೆಯುವುದು, ಹುಲಿಯು ಒಂದು ಸಾರಿಗೆ 3 ಮಕ್ಕಳನ್ನು ಪಡೆಯುವುದು, ಸರ್ಪವು ಒಂದು ಸಾರಿಗೆ 100 ಮಕ್ಕಳನ್ನು ಪಡೆಯುವುದು. ದುರ್ಯೋಧನ, ಯಮನಂದನ, ಆದರೆ ಇವು ದುಷ್ಟಗುಣಗಳುಳ್ಳ ಕುಲಗಳು ಪ್ರಚಲಿಸಿದಾಗ ಪರಮಾತ್ಮನು ಇವನ್ನು ನಾಶ ಮಾಡಿಬಿಡುವನು. ಧರ್ಮ ಪ್ರಯುಕ್ತವಾದ ಗೋವು ವರ್ಷಕ್ಕೆ ಒಂದೇ ಕರುವನ್ನು ಪಡೆಯುವುದು, ಆದರೆ ತನ್ನ ಧರ್ಮದಿಂದ ಸಂತಾನ ವೃದ್ಧಿ ಮಾಡಿಕೊಳ್ಳುವುದು. ದುರ್ಯೋಧನ, ಯಮನಂದನ, ಪೂಜಿತರಾಗಿದ್ದು ಕೌರವರು ನಿರ್ಜಿತರಾಗಿದ್ದು ಫಲವೇನು? ನಮ್ಮನ್ನು ಹಬಲರೆಂದು ನುಡಿದರೆ ನಮಗೆಂದಿಗೂ ಕುಂದಾಗದು. ಗುರು ಹಿರಿಯರನ್ನು ನೆನೆದು ಉರಿಯುವ ಕಿಚ್ಚಿನೋಲು ಧುಮುಕಲು ತಣ್ಣಗಾಗಿರುವುದು ನೋಡು ಕೌರವ, ತಿಳಿದು ನೋಡು ಇದರ ಮರ್ಮ. ಚಾರರು ಸೂರನಾದಗೆಲ್ಲ ಸಾರಥೆ ವಾರಿಜ ಗಂಧಿನ ಹರಿಮಣಿಗಳಾದ ದ್ರೌಪದಿಯನ್ನು ಕರಿಬದಕ್ಕೆ ಚಾರನಾದ ಪ್ರಾತಿಕಾಮಕನನ್ನ ಕಟ್ಟಗಳಿದರೆ ಕೌರವರ ಸಭೆಗೆ ಬರುವುದೆಲ್ಲ ಬಂದು ಗಕ್ಕರ ಸಕ್ಕಿಲಿಂದ ಚಿಕ್ಕರಿಸಿ ಹೊಡೆದಾಳಂತೆ. ಎಲ್ಲ ಸಾರಥೆ ಬೇಗನೆ ಅಂತಃಪುರಕ್ಕೆ ಹೋಗಿ ಉಗ್ರತರ ತೇಜ ವಿಗ್ರಹನಾದ ಎನ್ನ ತಮ್ಮನಾದ ಗಂಡುಗಲಿ ಭೂಪತಿ ಶಾಸನನು ಶೀಘ್ರದಿಂದ ಕರೆತರುವಂತವನಾಗಿ ಸಾರಥೆ ಸಮ್ಮಿಶ್ರವಂತಾಗಲಿ ದೇವ. ದುಶ್ಯಾಸನ 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 ಬೇಕರ್ಕಂಬ್ರಪ್ಪ ಮಾಟೂರು ಈರಣ್ಣ ಇವರು ಕೌರವನ ಪಾತ್ರಕ್ಕೆ 200 ರೂಪಾಯಿಗಳನ್ನು ಆಯರ್ ಮಾಡಿರುತ್ತಾರೆ.
ದುಶ್ಯಾಸನ ಮಲ್ಲಮ್ಮವ್ವ ನೋಡಿದೇನೆ ಮಸಾಲೆ ಅರ್ತಿತ್ತು, ನಾಗಮ್ಮವ್ವ ನೋಡಿದೇನೆ ಗಾರ. ದುಶ್ಯಾಸನ ಯಾರೋ ಅದನ್ನ ಕದ್ದು ಬಿಟ್ಟು ಮಾಯ ಮಾಡಿದರು. ಸಲಾಂ. ದುಶ್ಯಾಸನ ಮ್ಯಾನೇಜರು ಮುಲ್ಕಪ್ಪ ಇವರು ಈ ಬಯಲಾಟದ ಸಂಘಗಳ ಪರವಾಗಿ 400 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಪಾತ್ರವನ್ನು ವಹಿಸ್ತಕ್ಕಂಥ ಬಾಲಕನಿಗೆ ಸಾಕ್ಷಾತ್ ಆ ಗರ್ಜಲಿಂಗನೇ ಸದಾ ಆಶೀರ್ವಾದವನ್ನು ನಾನು ಆರೈಸುತ್ತೇನೆ. ಭಕ್ತ ಸುಧನ್ವ ಕಾಳಗ ಬಯಲಾಟದಲ್ಲಿ ಪರೀಕ್ಷಿತ ರಾಜನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನು ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಒಂದುವಾಗಲು ಸಿದ್ದಪ್ಪ ಸಾರ್ ಅವರಿಗೆ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾನೆ. ಅವರು ಸಹ ಶ್ರೀ ಗಜಲಿಂಗೇಶ್ವರನ ಕರುಣ ಕಟಾಕ್ಷವನ್ನು ಇರಲೆಂದು ನಾನು ಆರೈಸುತ್ತೇನೆ. ಅಣ್ಣವರು ಇವರು ಮ್ಯಾನೇಜರ್ ಆಗಿರ್ತಕ್ಕಂಥ ಮುದ್ಕಪ್ಪಣ್ಣವ್ರಿಗೆ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಬರ್ರ ಧನ್ಯವಾದರಲ್ಲ. ದೇವ ತಾವುಗಳೊಂದಿಗೆ ದೇವ ಚಂಬ ಚಂಬ ರಸಲ ಸ್ತಂಭ ಕಾಂಬರ್ಯ ಸತಕೋಟಿ ಮುಂಭಗದಳ ಅಂಬು ಚಂದ ನೇತ್ರಮಂ ಬೆಂಬಿಡದ ಸಂಭ್ರಮದಿಂದ ಮುಂಭರದ ಬಂದವರು ನಮ್ಮ ಆನಂದ ಮಾತನಾಡಿಸುವ ಎಲ್ಲಾ ಮಾನವ ದೇವ ಎಲ್ಲಾ ಮಾನವ ದೇವ ಸ್ವರ್ಗ ಮತ್ತು ಪಾತಾಳ ಚತುರದಶೆಯ ಭುವನಗಳ ಎನ್ನೊಡನೆ ಸರಿ ಕಾಳಗಮ್ಮ ಹಾಡುಗಳ ಮಾಡುಗಳು ಇಲ್ಲೊಂದ ಪಾದ ನಟ್ಟದಿಂದ ಕಲ್ಲು ಬಿಡುತ್ತದೆ ಎಲ್ಲಾ ಮಾನವ ದೇವ ಎಲ್ಲಾ ಮಾನವ ದೇವ ಕಾಲಕ
ಅಕ್ಕರೆಯಮ್ಮ ಧರಿಸಿ ಹಿಕೋ ಎನ್ನಯ ಕೊಕ್ಕರ ಮೀಸೆಗಳಮ್ಮ ತುಡುಕಿ ತೀಡುವ ಬಡಬಲನಂತೆ ರೋಜ ಮನೆಜನಾಗಿ ಕಡೆಗಾಲವ ದೋಚವ ಕಿಡಿಗಳ್ಳಿಗಳಂತೆ ಬಂದವರು ನಮ್ಮ ದಾರಂದ ವಿಚಾರ ಮಾಡುವ ನೀನು ನಾವು ಈ ಬಟ ಬಟ ನಾವುದಾರಂದರೆ ಬಿತ್ತಿ ಬೆಳೆಯಬೇಕು, ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು, ಉತ್ತಮರ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ, ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ, ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದೆಂದು ಕರೆಯುತ್ತಾರ ದೇವ. ಏರಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಈ ಸಾರಥಿ ನಾವು ದಾರಂದರೆ ತಾರದೇವ ಚಂಡ ಪ್ರಚಂಡ ಭುಜಬಲ ತಂಡ ಕಂಡನದೊಳ ಮುಂಕಂಡ ಅಂಡನಿದ್ದ ಬರವ ಹಿಕೋ ಎನ್ನಯ ಕರ ಪುಂಡರೀಕದಳ ಮೆರೆಯುವ ಗದರ್ ತಂಡದ ದಬ್ಬಿಗ ಪರಿಚಿ ವೀರ ಬಬ್ಬೆಯಲ್ಲ ಇದ್ದರೆ ಯಾವತ್ತು ಗರ್ಭ ನಿರ್ಧಾರಗಳಾದವು. ವಾಸುರ ಶತ ಕೋಟಿ ಏಮ ಪ್ರಕಾಶನಂತೆ ಪ್ರಜ್ವಲಿಸುವ ಗಂಡಿಗಲಿ ಗಂಡ ಭೂಪತಿ ಶಾಸನಂದ ತಿಳಿಯಲ ಈ ಸಾರಥಿ ಓಡಿಸಿ ಜೈವೇರಿ ಜಾಗೃತ ದುಶ್ಯಾಸನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗೋವಿದೇಜ? ಬಹುಳಿಯಲ ಈ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಅಗ್ನಿಸ್ತಂಭನ ಇಂದ್ರಜಾಲ ಮಹೇಂದ್ರ ಜಾಲ ಆಕರ್ಷಣ ಭೂಕರ್ಷಣ ಎಲ್ಲ ಸಾರಥಿ ಗೋವದೆ ಸಾರಥಿ ಗೋವದೆ ಚಿತ್ರಕರಿಣಿ ಅದೃಷ್ಟಕರಿಣಿ ವೈಪಸಿದ್ಧಿ ಅಷ್ಟವೈಪಲ್ ಸಿದ್ಧಿ ಎಲ್ಲ ಸಾರಥಿ ಗೋವದೆ ಇಂಥ 64 ಅಂಗಳಲ್ಲಿ ಬಿದ್ದು ಯುದ್ಧದಲ್ಲಿ ಪ್ರಸಿದ್ಧ ಬಂದಿನರಾದ ನಮ್ಮ ಅಣ್ಣನಾದ ವೀರ ದುರ್ಯೋಧನ ಕರೆಸಿದ ಕಾರಣ ಮರಣವಾಯಿತು ಸಾರಥಿ. ನಮ್ಮ ಜಾಗೃತಿ ಒಳ್ಳೆಯದು ಗೋವದೆ, ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಯಲ್ಲಪ್ಪ ಇವರು ದುಶ್ಯಾಸನ ಪಾತ್ರಕ್ಕೆ ಸುಂದರವಾದ ಬೆಂಗಳೂರು ಹಾರವನ್ನು ತಯಾರು ಮಾಡಿರ್ತಾರೆ. ಮೂಪಟ್ಟಿ ಕೋಳೂರು ಆಗ್ಲರಪ್ಪ ಅಧ್ಯಕ್ಷರು 500 ರೂಪಾಯಿ, ಕೋಳೂರು ಕಟ್ಟಪ್ಪ 100 ರೂಪಾಯಿ, ಕೋಳೂರು ಲೋಕೇಶ 800 ರೂಪಾಯಿ, ಕೋಳೂರು ಬಸವರಾಜ 800 ರೂಪಾಯಿ, ಕೋಳೂರು ಕನ್ನಪ್ಪ 200 ರೂಪಾಯಿ, ಗೆಜ್ಜಳ್ಳಿ ಬಜ್ಜಯ್ಯ 500 ರೂಪಾಯಿ, ಕೋಳೂರು ಕೃಷ್ಣಯ್ಯ ಒಂದು ಹೂವಿನಾರ 1100 ಮೂಪಟ್ಟಿ, ಗಜ್ಜಳ್ಳಿ ನಾಗಪ್ಪ 500, ಸಿಂದಗೇರಿ ದ್ಯಾವಣ್ಣ 510, ಕೋಳೂರು ಶಿವಪ್ಪ 200, ಒದ್ದಟ್ಟಿ ಹೊನ್ನೂರು ಸ್ವಾಮಿ 500, ಭೀಮಣ್ಣನ ಮಗ ಮುದುಕಪ್ಪ ಅಗಸರು 200 ರೂಪಾಯಿ, ಬೂದುಗುಪ್ಪ ದಬಾಡಿ ಸಿದ್ದಪ್ಪ 200 ರೂಪಾಯಿ, ಮಾಟೂರು ಈರಣ್ಣ ಬಂಡ್ರಾಳು 501 ರೂಪಾಯಿ, ಶಿವಂ ಸಮುದ್ರ ದಾವಣ್ಣ 300 ರೂಪಾಯಿ, ನಾಗರಾಳ ಪಿ ಹನುಮಂತಪ್ಪ 200 ರೂಪಾಯಿ, ನಾಗರಾಳ ಬೀರಣ್ಣ 500 ರೂಪಾಯಿ, ಹರಿವಾಣದ ಮಾಲಿಂಗಪ್ಪ 100 ರೂಪಾಯಿ, ಪನ್ನೇನವರ ಫಕೀರಪ್ಪನ ಮಗ ದೊಡ್ಡಮಲ್ಲಿ 101 ರೂಪಾಯಿ, ಒಳಗುಂದು ಮಲ್ಲಯ್ಯ 501 ರೂಪಾಯಿ, ಒಳಗುಂದು ರಾಮೇಶ 101 ರೂಪಾಯಿ, ಸಣ್ಣ ಅಕ್ಬರ್ ಸಾಬ್ 101 ರೂಪಾಯಿ, ಕೂಡ್ಲೂರು ರಾಮ 101 ರೂಪಾಯಿ, ಪನ್ನೇನವರು ಗೌರಮ್ಮ 101 ರೂಪಾಯಿ. ಒಳಗುಂದಿ ಮಲ್ಲಯ್ಯ ಇವರು ದುಶ್ಯಾಸನ ಪಾತ್ರಕ್ಕೆ ಒಂದು ಹಾರವನ್ನು ತಯಾರು ಮಾಡಿರ್ತಾರೆ. ತಂಡ ತಂಡ
ಹುಟ್ಟಿದ ಪ್ರಾಣಿಗಳನ್ನ ಹಂಡಲಿದ್ದ ಇರುವ ಈ ಭೂಮಂಡಲಕ್ಕೆ ಕೆಡಿಹಿದರಲೆ ಮತ್ತು ಸೂರ್ಯ ಚಂದ್ರರನ್ನು ಇಳಿದರಲೆ ಮತ್ತು ಆದಿಶೇಷನನ್ನ ನಾಶ ಮಾಡಬಿಡಲೆ ಮತ್ತಾವ ಕಾರ್ಯಕ್ಕೆ ಇಳಿಯುಮ್ಮ ಕೊಡುತ್ತೀಯ ಕೊಡ ಅಣ್ಣ. ಆಹೋ ಧೀರನಾದ ಸಹೋದರನೇ ಕೇಳು. ಹೇಳು. ಧಾತ್ರಿಗಳ ಛತ್ರಗಳಾದ ಪಾಂಡಪುತ್ರ ರಾಜವು ಘನವಾದ ಧನಕನಕ ವಸ್ತು ವಾಹನಗಳು ಪ್ರಸಿದ್ಧವಾದ ಸೂರ್ಯನಲ್ಲಿ ಸೂರ್ಯಗಂಡರು ಬಲ 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 ಅಗ್ರಜ. ಆಹೋ ಹನಿಜ ಅಗ್ರಜ ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಆಜ್ಞಾಬದ್ಧರಾಯ ಇಲ್ಲೇ ಬಿದ್ದಿರುವ ನೋಡು ಅನಿಜಾಗ್ರಣ ಅಗ್ರಜ. ಆಹೋ ಅನಿಜ ಹಾಗಾದರೆ ಪಾಂಡವರ ಮರ್ಯಾದೆಯ ಹೋಯಿತು, ಅವರ ಮರ್ಯಾದೆಯ ಹೋಯಿತು, ಅವರ ಸಿರಿಯು ನಮಗೆ ದಕ್ಕಿದೆ, ಸಂತೋಷ ಉಜ್ಜಿದೆ. ಸೈ ಬಲ 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 ಅಗ್ರಜ. ಆಹೋ ಅನಿಜ ದಿಕ್ಕಗನಲು ಪಾತಾಳ ಸರ್ಗಂಗಳೋದ ಎಗ್ಗಳವಾದ ನಿನ್ನ ಸಂಪತ್ತವು ಮುಗ್ಗಿಸುವರು ಯಾರಿರುವರು ಖಂಡಿಯ ಅಗ್ರಜ. ಭೂಮಂಡಲದಲ್ಲೂ ಗಂಡು ಕಲಿಗಳಿಗೆ ಚಂಡ ಶಿಖರವನ್ನಂತ ಪರಿಶೋಧಿಸುವ ಅನಿಜಾಗ್ರಣಿ ಕೇಳು. ಅಗ್ರಜನೇ ಹೇಳು. ಮೊಳಿರಿಯ ಹಿಂದಿನ ದಿನ ದೂತನಾದ ಪ್ರಾತಿಕಾಮಕನನ್ನು ಕೊಟ್ಟು ಕಳುಹಿದರೆ ಆ ಚಪನ ಚಿತ್ತಿಗಳಾದ ದ್ರೌಪದಿ ಕೌರವನ ಸಭೆಗೆ ಬರುವುದಿಲ್ಲವೆಂದು ಗಕ್ಕನ ಸೊಕ್ಕಿಲಿಂದ ಧಿಕ್ಕರಿಸಿ ನೋಡಿದಳಂತೆ. ಬಲ ಬಲ ಚಂದ್ರಗೌಡ ಚಂದ್ರಗೌಡ ಓ ತಮ್ಮ ಅಗ್ರಜ. ಮೊಳಿರಿಯ ಆದ ಕಾರಣ ಈ ದಿನ ನೀನೇ ಖಡ್ಗಲಿರುತ್ತರಂತೆ ಹೋಗಿ ಜಡಮತಿಗಳಾದ ಪಾಂಚಾಲಿಯನ್ನು ಜಡಮಿಡಿಗಳನ್ನು ಪಿಡಿದು ಜಚ್ಚರನೆ ಎಳೆದುಕೊಂಡು ಬಾ ತಮ್ಮ. ಇದೇ ನಿನಗೆ ನೇಮ. ಅವು ಛಲದಂಕನಾದ ಅಗ್ರಜನೇ. ಅವು ಗಂಡುಗನಿಯಾದ ತಮ್ಮ ದುಶ್ಯಾಸನ. ಇಂದಿನ ದಿನ ರಂಡಬಲರಾದ ಪಾಂಡವರ ಸತಿಮಣಿಗಳಾದ ದ್ರೌಪದಿಯೋ ಗಕ್ಕನ ಕನಸಕ್ಕಿನಿಂದ ಧಿಕ್ಕರಿಸಿ ನುಡಿದರೆ ಘಟಕಲೆ ರುದ್ರನಂತೆ ನಾಣ್ಯ ಪೋಗೆ ಜಡಮತಿಯಲಾದ ದ್ರೌಪದಿಯನ್ನು ಜಜ್ಜರನ ಎಳೆದುಕೊಂಡ ಬರಲಿಲ್ಲ ನೋಡ ಅಣ್ಣ. ಕಟ ಮಾಡದ ಒಂದು ಹಪ್ಪಣಿ ಎಂಬ ಪಟ್ಟ ನೋಡು. ಜಾಗ್ರತೆಯಿಂದ ನಿನ್ನ ಅಪ್ಪಣೆಯ ಪ್ರಕಾರ ಹೋಗಿದ ಅಪ್ಪನೆ ಹಿಡಿದುಕೊಂಡ ಬರುವೆನು ನೋಡ ಅಣ್ಣ. ಆಹು ಚಂಡಬಲರ್ದಂಡನಾದ ಹಿಂದೂ ರಾಯರಿಗೆ ಗಂಡನೇ ಆಗ್ರಜನೇ. ಜಯವಾಗನೆ ಹೋಗಿ ಬಾ ನಿಜಾಗ್ರನೇ. ನಿನ್ನ ಇಷ್ಟದಂತೆ ಆಗಲಿ ಆಗ್ರಜ. ಬಂಧುಗಂಡೆ ಚಂದ್ರಗೌಡ ಬಳಿರಿಯ ಈ ಸಾಗದೆ ಗೋಮದೆ ಆ ದ್ರೌಪದಿ ಇರುವ ಹಂತಪುರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತನಾದ ಸಾರಥಿ ಹೆಚ್ಚು ಜಾಗ್ರತೆ. ಸಂವಿಶ್ವದಂತಾಗಲೇವ ಮಲ್ಲಪ್ಪ ಮಲ್ಲಪ್ಪ ಅಲ್ಲಿ ಏನು ಗಲಾಟೆ ಮಲ್ಲಪ್ಪ ಮನೆದಾರ ಮಲ್ಲಪ್ಪ ಎಬ್ಬುಟ ಹುಸೇನಪ್ಪ ಇವರು ದೇಶ ಭಕ್ತ ಜನ ಪೋಷ ಶ್ರೇ ನಮ ಕರಿ ಬಸವರಾಜ ದೇವ ಕರಿ ಬಸವ ಸ್ವಾಮಿ ದೇವ ಕರಿ ಬಸವ
ಬಸವ ಪ್ರಭುದೇವ ಕರಿ ಬಸವ ಪ್ರಣವ ಸ್ವರೂಪ ಮಹಿಮಾತೀತ ಪ್ರಣವ ಸ್ವರೂಪ ಮಹಿಮಾತೀತ ಭಕ್ತ ಕೋಟಿ ಜನ ಹೃದಯದ ದೀಪ ಭಕ್ತ ಕೋಟಿ ಜನ ಹೃದಯದ ದೀಪ ದೇವ ಕರಿ ಬಸವ ಪ್ರಭು ದೇವ ಕರಿ ಬಸವ ಬೆಳಗಿದ ಧರೆಗೆ ಜ್ಞಾನ ದೇವಿಗೆ ಬೆಳಗಿದ ಧಾರೆಗೆ ಜ್ಞಾನ ದೇವಿಗೆ ಭಾಸ್ಕರ ಲಂತಿಹ ತೇಜವರದೆ ಭಾಸ್ಕರ ಲಂತಿಹ ತೇಜವರದೆ ಕರಿಯ ಕಂಬಳಿಯ ನಾವಿಯ ಗಯದ ಕರಿಯ ಕಂಬಳಿಯ ನಾವಿಯ ಗಯದ ಕನ್ನಡಾಂಬೆ ಉರುವ ಕೊಂಡ ದೊಡೆಯನ ದೇವ ಕರಿ ಬಸವ ಸ್ವಾಮಿ ದೇವ ಕರಿ ಬಸವ ನಾರದ ಗಡೆಯ ಆದಿ ಬಸವನೇ ನಾರದ ಗಡೆಯ ಆದಿ ಬಸವನೇ ನೀಡಿದೆ ನೀನು ನಾಡ ಜಂಗಮಗೆ ನೀಡಿದೆ ನೀನು ನಾಡ ಜಂಗಮಗೆ ಅನ್ನ ಪ್ರಸಾದ ನೀಡಿದ ಚಿನ್ಮಯ ಅನ್ನ ಪ್ರಸಾದ ನೀಡಿದ ಚಿನ್ಮಯ ಕನ್ನಡ ಬೆವರುವ ಕೊಂಡ ದೊಡೆಯನ ದೇವ ಕರಿ ಬಸವ ಸ್ವಾಮಿ ದೇವ ಕರಿ ಬಸವ ಪ್ರಭು ದೇವ ಕರಿ ಬಸವ ರಾಜ ದುಶ್ಯಾಸನ ದೀರ್ಘಯಸ್ತು ಮಸ್ತ ಮೇಲೆ ಕೆಳೆ ಎನ್ನ ಪ್ರಾಣಕಾಂತೆ ಪಯಣವೆಲ್ಲಿಗೆ ನಾನು ಹೋಗುವ ಪಯಣದಕ್ಕಷ್ಟೇ ನಿನಗೆ ಏತಕ್ಕೆ ಬೇಕು ಸತಿಯಳ ಮುಂದೆ ತಿಳಿಸಬೇಕು ಸತಿಯಳ ಮುಂದೆ ಹೋದ ಕಾರ್ಯವ ತಿಳಿಸಿದರೆ ಜಯವಾಗುವುದಿಲ್ಲ ಸುಂದರಿ ಹಾಗೆಂದು ಯಾರು ಹೇಳಿದರು ಏನೇ ಸುಂದರಿ ಹಾಗೆಂದು ಯಾರು ಹೇಳಿದರು ಈ ಲೋಕದ ಜನರು ಹಿರಿಯರು ಈ ಗುರು ಹಿರಿಯರು ಹೇಳುವರಲ್ಲ ಸುಂದರಿ ಗುರು ಹಿರಿಯರ ಮಾತು ಕೇಳುವಿಯಾ ಸತಿಯಳ ಮಾತು ಕೇಳುವಿಯಾ
ಸುಂದರಿ ಕಾಂತ ಗುರು ಹಿರಿಯರು ಇಲ್ಲದ ದೇವರಂತೆ, ದೇವರಿಲ್ಲದ ದೈವ ಇಲ್ಲದ ತಾಯಿ ತಂದೆಗಳಂತೆ ಅದರಂತೆ ದೈವ ಪ್ರಕಾರ ನಡೆಯುವನಲ್ಲ ಸುಂದರಿ. ಸುಂದರ ಸುಂದರಿ ದೈವದ ಪ್ರಕಾರ ನಡೆಯುವೆ. ಹೌದು ಸುಂದರಿ. ಸತಿಯರ ಮಾತು ಕೇಳುವುದಿಲ್ಲ, ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ, ಪಯಣದ ವಿಚಾರವನ್ನು ತಿಳಿಸುವುದಿಲ್ಲ. ತಿಳಿಸುವುದಿಲ್ಲ ಸುಂದರಿ. ಕಾಂತ ಕಾಂತೆ ಹಾಗಾದ್ರೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ ನಿಲ್ಲಿಸೋ ನನಗೆ ಹೋದಾಣ, ಎಲ್ಲಿಗೆ ನಿನ್ನಯ ಪಯಣ. ರತ್ನಮಣಿಮಯ ರಥವನೇರಿ ಹೋಗುವುದೆಲ್ಲಿಗೆ ಬರದೆ, ರತ್ನಮಣಿಮಯ ರಥವನೇರಿ ಹೋಗುವುದೆಲ್ಲಿಗೆ ಬರದೆ, ಕರವ ಮುಗಿವೆನ ಶಿರವ ಬಾಗುವೆನ, ಕರವ ಮುಗಿವೆನ ಶಿರವ ಬಾಗುವೆನ, ತಿಳಿಸು ಎನಗೆ ಪ್ರಿಯತಮ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಹೋದಾಣ, ಎಲ್ಲಿಗೆ ನಿನ್ನಯ ಪಯಣ. ಕಾಂತ ಕಾಂತೆ ರಥವನ್ನೇರಿ ಅಶ್ವವನ್ನು ಬಂಧಿಸಿದನು ಧಾರಿಯಾಗಿ, ನೀನು ಹೋಗುವ ಪಯಣವೆಲ್ಲಿಗೆ ಕಾಂತ ಗುಣವಂತ. ಅಯ್ಯೇ ಕಾಂತೆ, ಸಿದ್ಧಾಂತದ ಒಳಗಿದ್ದ ರಾಜ್ಯದ ಕಾರ್ಯದ ಸುದ್ದಿ ನಿನಗೇನು ಗೊತ್ತು? ಅಯ್ಯೇ ಸುಂದರಿ, ಸುಂದರ ನಮಗೆ ಕೇಟ ಮಾಡಿದ ಪಾಂಡವರಿಗೆ ಮೋಸಪಡಿಸಿ ನಾಶಪಡಿಸುವುದಕ್ಕಾಗಿ ಒಂದು ರೀತಿ ಹೋಗುವ ನೋಡು ರಮಣಿ, ಕಲಿಕಿರ ವಾಣಿ. ಕಾಂತ ಕಾಂತೆ ಪಾಂಡವರ ಗೋಷ್ಠಿ ನಮಗೆ ತಕ್ಕೆ ಬೇಕು. ಏನು ಸುಂದರಿ? ಪಾಂಡವರ ಗೋಷ್ಠಿ ನಮಗೆ ತಕ್ಕೆ ಬೇಕು. ಮತ್ತೆ ಛಲದಂಕನಾದ ಮಲ್ಲನಾದ ಕವರವನ ನನಗೆ ಅಗ್ನಿಯನ್ನು ಕೊಟ್ಟ ಕಳಿಸಿರುವನಲ್ಲ, ಏನೆಂದು? ಆ ಪಾಂಡವರ ಪಟ್ಟದ ರಾಣಿಯನ್ನು ಎಳೆದುಕೊಂಡು ಬಾ ಅಂದ. ಕಾಂತ ಕಾಂತೆ ಪಾಂಚಾಲಿಯನ್ನು ಎಳತರಲು ಹೋಗುತ್ತಿರುವೆ. ಹೌದು ಸುಂದರಿ. ಇದು ಸರಿಯೇ? ಏತಕ್ಕೆ ಸರಿಯಲ್ಲ ಸುಂದರಿ? ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ? ತಿಳಿದು ನೋಡು. ತಿಳಿದು ಹೇಳುತ್ತಿರುವನಲ್ಲ ಸುಂದರಿ. ಇದು ಒಳಿತಲ್ಲ. ಏತಕ್ಕೆ ಒಳಿತವಲ್ಲ? ಕಾಂತ ಕಾಂತೆ ಪಾಂಚಾಲಿಯು ಮಹಾಪತಿರತಿಯು. ಯಾರು ಹೇಳಿದರು ಸುಂದರಿ? ಕಾಂತ ಯಾರು ಹೇಳಿದರು? ನಾನು ಹೇಳಿದೆನು. ಹೇಗೆ ನೀನು ಹೇಗೆ ಹೇಳಿವಿ? ನೀನು ಹೇಳಿದಿಲ್ಲ, ಗುರು ಹಿರಿಯರು ಹೇಳಿದರೆಂದು. ಮತ್ತೆ ನಮ್ಮ ಅಣ್ಣನು ಆ ಪಾಂಡವರ ಪಟ್ಟದ ರಾಣಿಯನ್ನು ಎಳೆದುಕೊಂಡ ಬಾ ಅಂತ ಹೇಳಿದನೆ ಬರ್ತು ಮಹಾಪತಿರತಿಯನ್ನು ನಮ್ಮ ಅಣ್ಣನ ನನಗೆ ಹೇಳಿದಲ್ಲ ಸುಂದರಿ. ಸುಂದರಿ ಅಣ್ಣನ ಆಜ್ಞೆಯನ್ನು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಸತಿಯಳ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಹೇಳುವುದಿಲ್ಲ ಸುಂದರಿ. ಕಾಂತ ಕಾಂತೆ ಹೋಗುವೆಯಾ? ಸಹಜವಾಗಿ ಹೋಗುವೆನು. ಪಾಂಚಾಲಿ ನೆಳತರುವೆಯಾ? ಸಹಜವಾಗಿ ತರುವೆನು. ನಿನ್ನಿಂದ ಆಗುವುದೇ? ಏತಕ್ಕೆ ಸಾಧ್ಯವಿಲ್ಲ ಸುಂದರಿ. ಸಾಧ್ಯವಿಲ್ಲ. ಏ ಸುಂದರಿ, ಹೇಳುವರೆ ಕೇಳು. ಪಟ್ಟಾದ ನಿನ್ನ ಗಂಡನಾದ ನಿನಗೆ ಅನುಮಾನವೇನೇನು ಸುಂದರಿ? ಸುಂದರ ಸುಂದರಿ ಅನುಮಾನವಲ್ಲ, ಭಯ. ಮತ್ತೆ ವೀರಾದಿ ವೀರ ರಾಜಾದಿ ರಾಜದಕ್ಕೆ ವೀರ ಭೂಪದಿ ಶಾಸನ ವೀರ ಕಂಕಣಿಯನ್ನ ವೀರ ಕಂಕಣವನ್ನ ಕೈಗೆ ಮುಂಗಾರ ಮಿಂಚಿನಂತೆ ಹೋಗುವುದು ನಲ್ಲ ನಿಲ್ಲ ಎನ್ನುವುದಕ್ಕೆ ಇದು ನಿನಗೆ ಸರಿಯಾದ ಸಮಯವಲ್ಲ. ಕಾಂತ ಸುಂದರಿ ಇದು ಸರಿಯಾದ ಸಮಯವಲ್ಲ. ಹೌದು ಸುಂದರಿ. ಮತ್ತೆ ಯಾವ ಸಮಯದಲ್ಲಿ ನಿಲ್ಲಿಸಬೇಕು? ನಮ್ಮ ಅಣ್ಣನ ಹಾಕನಿ ಆಗಿರ್ಬೋದು, ಅದಕ್ಕಾಗಿ ನಿಲ್ಲಬಹುದಿಲ್ಲ ಎಂದು ಹೇಳಿದ್ದೇನೆ. ಕಾಂತ ಕಾಂತೆ ಮೊದಲು ನೀರು ಕುಡಿಯ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಪ್ರಿಯ ಕಾಂತ ಮತಿವಂತ, ಪ್ರಿಯ ಕಾಂತ ಮತಿವಂತ, ಪಾಂಡವರು ಏಕೆ ನಿನ್ನ ಬಂತ, ಕೇಳನ ಮಾತನು ಪ್ರಿಯ ಕಾಂತ. ಮೂರು ಲೋಕದ ವೀರನು ಪಾರ್ಥನ
ಆ ಭೀಮನು ಎಂತವನು ಗೊತ್ತೇ? ಅವನ ಸುದ್ದಿ ನಾನು ಹೇಳುವೇನು ಸುಂದರಿ. ಕಾಂತ, ಸುಂದರಿ, ಭೀಮನನ್ನು ಗೆದ್ದು ಪಾಂಚಾಲಿಯನ್ನು ಅವನ ಹೇಳ್ತಾರೆ. ಎಂತವನು ಎಂತ ಗುಣದ ಒಂದು ಒಡೆಬಡದು ಹೇಳುವೆನು, ಚೆನ್ನಾಗಿ ಕೇಳು ಸುಂದರಿ. ನೀನು ಚೆನ್ನಾಗಿ ಹೇಳು. ಹಡಿಯ ಮನೆಯಲ್ಲಿ ಗಡಿಯ ಸುತ್ತಮುತ್ತವನ್ನು ನೋಡಿ ಹಸಿವಿಗೆ ತಾಳಲಾರದೆ ಉಂಡು ಮಲಗುವ ಆ ರಣಯೇಡ ಸುತ್ತನ ಮುಂದೆ ಎನ್ನಂತ ವೀರಾದಿ ವೀರನ ಮುಂದೆ ಹೇಳುವೆನು ಸುಂದರಿ. ಕಾಂತ, ಸುಂದರಿ, ಭೀಮನು ಎಂಥವನೆಂದು ನೀನು ಹೇಳಿದೆಯಲ್ಲ. ಹೌದು ಸುಂದರಿ. ಆತನು ಬಂಡಿ ಬಂಡಿ ಅನ್ನ ತಿನ್ನುವಂಥವನು. ಮತ್ತೆ ಅಂತ ರಣಯೇಡಿ ಸುದ್ದಿ ನನ್ನಂತ ಗಂಡಿಗಿಲಿ ಗಂಡ ಮುಂದೆ ಹೇಳಬೇಡ ಎಂದು ಹೇಳಿದೆ. ಕಾಂತ, ಅಂತ ಬಂಡಿ ಬಂಡಿ ಅನ್ನವ ತಿನ್ನುವ ಭೀಮನ ಎನ್ನಯ ಮಾತಿಗೆ ಮನ್ನಣೆ ಬೇಡ, ನಿನ್ನಯ ಛಲವನ ನೇ ಮರೆ ಮಾಡು, ನಿನ್ನಯ ಛಲವನ ನೇ ಮರೆ ಮಾಡು. ಪ್ರಿಯಕಾಂತ ಮತಿವಂತ ಪಾಂಡವರುಳು ಏಕೆ ನಿನ್ನ ಪಂಥ, ಕೇಳಿನ ಮಾತನ್ನು ಪ್ರಿಯಕಾಂತ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪಾಂಡವರ ಪಂಥವನ್ನು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಪಾಂಡವರ ಸತಿಯಾದ ಆ ಪಾಂಚಾಲಿಯನ್ನು ಸರ್ವತ ಹೇಳ್ತರಬೇಡ. ಏತಕ್ಕೆ ಸುಂದರಿ? ಕರ ಮುಗಿದು ಬೇಡಿಕೊಳ್ಳುವೆನ ಕಾಂತ, ನೀನೆ ಮಹಾಬುದ್ಧಿವಂತ. ಹೇಗಂತೆ ಬಂಡಿ ಬಂಡಿ ಹಣ್ಣ ತುಂಡ ಕುಂಡೆ ಮೇಲೆ ಮಾಡುವ ಹಾರ ಬಂಡೆಯ ಭೀಮನ ಬಲವ ಹೇಳಿದರೆ ನಾನು ಆ ಪಾಂಚಾಲಿಯನ್ನು ಎಳೆದು ತರುವುದು ನಿಲ್ಲುವೆನೇನು ಸುಂದರಿ. ಸುಂದರಿ, ನಿಲ್ಲಬೇಕು. ಆ ಹದಮರ ಭಯವು ನನಗೆ ಕಿಂಚಿತ್ತಾದರೂ ಇಲ್ಲ. ನಮ್ಮ ಅಣ್ಣನ ಆಜ್ಞೆ ಆಗಿರುವುದು ಯಾರು ಮಾತು ಕೇಳುವುದಿಲ್ಲ ಸುಂದರಿ. ಕಮ್ಮ ಕಂದರಿ. ಕಾಂತ, ಸುಂದರಿ, ನೀನು ಯಾರ ಮಾತು ಕೇಳುವುದಿಲ್ಲ. ಹೌದು ಸುಂದರಿ. ಈಗ ಯಾರ ಮಾತು ಕೇಳಿ ಹೊರಟಿರುವೆ? ನಮ್ಮ ಅಣ್ಣನ ಮಾತು ಕೇಳಿ ಸುಂದರಿ. ಕಾಂತ, ಸುಂದರಿ, ಕಷ್ಟ ಸುಖದಲ್ಲಿ ಸಮಭಾಗಿ ಆಗುವುದು ನಾನು, ನಿಮ್ಮ ಅಣ್ಣನಲ್ಲ. ಆದರೆ ನಮ್ಮ ಅಣ್ಣನ ಮುಂದೆ ನೀನು ಮುಂದರಿಸಿರಿ ನನಗೆ. ಕಾಂತ, ಕಾಂತೆ, ಹೇಳಿವರೆ ಕೇಳು. ನೀನು ನಮ್ಮ ಅಣ್ಣನ ಮುಂದೆ ಹುಟ್ಟಿದ ಮೇಲೆ ಅವನಿಂದ ನಾನು ಹುಟ್ಟಿರುವನು, ನನ್ನಿಂದ ನೀನು ಬಂದಿರುವೆ, ಅವನಿಂದ ನೀನು ಬಂದಿರುವೆ. ಕಾಂತ, ಸುಂದರಿ, ಯಾರಿಂದ ಯಾರನ್ನ ಬರಲಿ, ಮತ್ತೆ ಅಣ್ಣನ ಮಾತು ಕೇಳಿ ಯಾರ ಮಾತು ಕೇಳಿ ಬಂದು ಈ ಸಭೆಗೆ ಬಂದು ಹೇಳಿದೆಯಲ್ಲ ಸುಂದರಿ. ಏನಾದ್ರೆ ನನ್ನ ಗತಿ ಏನು? ನಿನಗೆ ನಾನು ಮುಂದಿನ ವಂಶ ಭೌತಮಾನ ನಿಮ್ಮನೆಯಲ್ಲಿ ಏನೋ ಒತ್ತಿಗೆಯನ್ನು ಕೇಳದು ಹೇಳುವರೇನು ಸುಂದರಿ. ಸುಂದರಿ, ಮುಂದಿನ ಭವಿಷ್ಯ ಹೇಳ್ತಿರುವೆನು. ನೀನು ಏನು ಸುಂದರಿ? ನಿನಗೆ ಏನಾದ್ರೆ ನನ್ನ ಗತಿ ಏನು? ನಾನು ರಣಯೇಡಿ ಕಾರ್ಯಕ್ಕೆ ಹೋಗುವನೇ ಹೊರತು ರಾಜ ಕಾರ್ಯಕ್ಕೆ ಹೋಗುವನು. ನೀನೇ ನನಗೆ ಹೇಳು ಸುಂದರಿ. ಸುಂದರ, ಸುಂದರಿ, ಹೇಳಿವರೆ ಕೇಳು. ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ಸರಿಯಲ್ಲ, ಬಯಕಲ್ಲ, ತರವಲ್ಲ, ಹಿತವಲ್ಲ. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ತರವಲ್ಲ, ಹಿತವಲ್ಲ, ಸರಿಯಲ್ಲ, ತರವಲ್ಲ, ಒಳ್ಳೆದಲ್ಲ. ಕಾಲಕ್ಕೆ ವಿಪರೀತ ಬುದ್ಧಿ ಸಲ್ಲದು ಇಂಥ ಸುದ್ದಿ. ಪಾಂಡುರಾಜ ನಂದನ ರೈವರು ನಿಮ್ಮ ಮೋಸಕ್ಕೆಂದು ಸಿಗರ.
ಪಾಂಡುರಾಜ ಲಂಬನರೈವರು ನಿಮ್ಮ ಮೋಸಕ್ಕೆಂದು ಸಿಗರು ನೃಪದ ರಾಜಸುತೆ ಮಹಾಪತಿರತೆ ನೃಪದ ರಾಜಸುತೆ ಮಹಾಪತಿರತೆ ಕಾಂತ ಕಾಂತಿ ದ್ರೌಪದಿ ನೊಂದರೆ ಬರುವುದು ತೊಂದರೆ ಸುಂದರಿ ದ್ರೌಪದಿ ನೊಂದರೆ ಬರುವುದು ತೊಂದರೆ ಅದು ಹೇಗೆ ಹೇಳಿವೆ ಸುಂದರಿ ಸುಂದರ ಸುಂದರಿ ಕೇಡು ಬರುವಾಗ ಕೂಡುವುದು ದುರ್ಬುದ್ಧಿ ಯಾರು ಹೇಳಿದಾರೆ ಸುಂದರಿ ಕಾಂತ ಸುಂದರಿ ಎಲ್ಲವಳಕ್ಕೆ ಯಾರು ಹೇಳಿದ್ರೆ ಅಂದ್ರೆ ಅರ್ಥವೇನು ಮತ್ತೆ ಅವಳನ್ನು ಎಳೆದುಕೊಂಡು ಈನ ಮಾನ ಮಾಡುವುದಕ್ಕೆ ನಾವೇನೋ ರಾಕ್ಷಸರೆಂದು ತಿಳಿದಿವಿ ಏನು ಸುಂದರಿ ಸುಂದರ ಸುಂದರಿ ಅವರು ರಾಕ್ಷಸರು ಯಾರು ನಾವು ರಾಜರು ಮತ್ತೆ ಅವರ ದೇವತೆರಲ್ಲ ಸುಂದರಿ ಕಾಂತ ಕಾಂತಿ ಎನ್ನ ಮಾತು ಕೇಳು ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ ಈ ನೀತಿ ಮಾತುಗಳು ಬಿಡು ಇಲ್ಲೇ ಸುಂದರಿ ಸುಂದರ ಆ ಬಡ ಪಾಂಡವರ ಸಭೆಯಲ್ಲಿ ನಿಂತು ಮಹಾಪರಾಕ್ರಮರೆಂದು ಕೊಚ್ಚಿಕೊಂಡು ಹೇಳಿಯಲ್ಲ ಇಲ್ಲೇ ಸುಂದರಿ ಹೌದು ಈ ಗುರು ಇಲ್ಲದ ವಿದ್ಯೆಯನ್ನು ಕಲಿಯುವುದಕ್ಕೆ ಸಾಧ್ಯವೇ ಇಲ್ಲ ತಂದೆ ತಾಯಿಗಳನ್ನು ಬಿಟ್ಟು ಈ ಲೋಕದಲ್ಲಿ ಬೇರೆ ದೇವರೇ ಇಲ್ಲ ವಿದ್ಯೆ ಇಲ್ಲದ ಬುದ್ಧಿವಂತನ ನಾನು ಈ ಸರಸ್ವತಿಗೆ ವಂದಿಸಿ ಹೇಳುವೆನಲ್ಲ ಅಣ್ಣನ ಅಗ್ನಿಯಾಗಿರುವುದು ಆ ದ್ರೌಪದಿಯನ್ನು ಎಳೆದು ತರುವುದು ಮಾತ್ರ ನಿಲ್ಲುವುದಿಲ್ಲ ಸುಂದರಿ ನಿಲ್ಲುವುದಿಲ್ಲ ಹೌದು ಸುಂದರಿ ಹೋಗಬೇಕೆಂದು ನಿರ್ಧಾರ ಮಾಡಿಕೊಂಡ್ರಿ ಹೌದು ಸುಂದರಿ ಕಾಂತ ಕಾಂತಿ ನಿನಗೇನು ಕೇಡುಗಾಲ ಬಂದಂತೆ ಕಾಣುತ್ತಿರಬಹುದು ಅವಳನ್ನು ಎಳೆದು ತಂದು ನಮ್ಮ ಅಣ್ಣನ ಒಪ್ಪಿಸಿದರೆ ನಾನು ಸುಖವಾಗಿರುವನಲ್ಲ ಸುಂದರಿ ಸುಖವಾಗಿರುವೆಂದು ನೀನು ತಿಳಿದುಕೊಂಡ್ರಿವಿ ಹೌದು ಸುಂದರಿ ಸತಿಯಳ ಮಾತಿಗೆ ಬೆಲೆ ಇಲ್ಲ ಎಷ್ಟು ಹೇಳಿದರೂ ಫಲವಿಲ್ಲ ಸ್ವರವಲ್ಲ ಬರೆದಲ್ಲ, ನಿಜವಲ್ಲ, ಫಲವಲ್ಲ. ಆ, 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 ಆ. ಪ್ರಾಣೇಶ್ವರಿ ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿರಬಹುದು ಏನ ಸುಂದರಿ ಪಾಂಡವರಿಗೆ ಆ ಶ್ರೀಕೃಷ್ಣ ಪರಮಾತ್ಮನ ಬೆಂಬಲವಿರಬಹುದು ಮತ್ತೆ ಲೋಕದ ಹಲಹರನಾದ ನಮ್ಮ ಭಾವನಾದ ಬಲರಾಮನ ಬೆಂಬಲ ನಮಗಿಲ್ಲೇನ ಸುಂದರಿ ಕಾಂತ ಕಾಂತಿ ನಿನಗೆ ಯಾರ ಬಲ ಇರುವುದು ಬಲರಾಮನ ಮಾವನ ಕಡೆಯಿಂದ ಬೆಂಬಲ ಇರುವುದಲ್ಲ ಸುಂದರಿ ಕಾಂತ ಸುಂದರಿ ಹಾಗೆಂದು ನೀನು ತಿಳಿದುಕೊಂಡಿಯಾ ಹೌದು ಸುಂದರಿ ಬೇಡ ಕಾಂತ ಏಕೆ ಸುಂದರಿ ಆ ಪಾಂಡವರನ್ನು ಗೆದ್ದು ಪಾಂಚಾಲಿಯನ್ನು ಎಳೆತರುವುದು ಸಾಧ್ಯವಿಲ್ಲ ಏತಕ್ಕೆ ಸಾಧ್ಯವಿಲ್ಲ ಸುಂದರಿ ಸತಿಯರ ಮಾತನ್ನು ಕೇಳಿ ಸೇವಾಗಿ ಬೇಡಿಕೊಳ್ಳುವನ ಕಾಂತ ನಿಲ್ಲಿಸಲಿಲ್ಲ ಪಂಥ ಆಯ್ಷೇ ಕಾಂತಿ ಮೂರು ಲೋಕದಲ್ಲಿ ಬಲಿ ಬಲ್ಲಿದವನಾದ ಪಾಶುಪತತ್ರ ಪಡೆದ ಪಾರ್ಥನ ಮಹಾಪರಾಕ್ರಮನೆಂದು ಹೇಳುವಿಯಲ್ಲ ಸಹಜವಾಗಿ ಆ ಪಾರ್ಥನ ಒಡನೆ ಯುದ್ಧವನ್ನ ಮಾಡಿ ಆ ದ್ರೌಪದಿಯನ್ನು ಎಳೆದುಕೊಂಡು ನಮ್ಮ ಅಣ್ಣನಿಗೆ ಒಪ್ಪಿಸುವೆನೆ ನೋಡ ಕಾಮನೆ ಕಳಂಸ ಕಾಮನೆ ಕಾಂತ ಕಾಂತಿ ಪರಶಿವನೋಳಿ ಯುದ್ಧವನ್ನು ಮಾಡಿ ಸುಂದರಿ ಪಾಶುಪತಾಸ್ತ್ರವನ್ನು ಪಡೆದಂಥ ವೀರನು ಆ ಪಲ್ಗುಣನು ಇಲ್ಲೇ ಸುಂದರಿ ಕಾಂತ ಮೇರ ಪರ್ವತಕ್ಕೆ ಮಹಾ ಮಂಜು ಮುಸುಕಿದರೆ ಸೂರ್ಯನ ಪ್ರಕಾಶವಾಗುವುದು ನಿಲ್ಲುವುದೇ ಒಳೆಯಲ್ಲಿ ಮುಳುಗಿದ ಬಳೆ ಹನಿಗೂ ಅಂಜಬಲ್ಲೇನೇನು ಸುಂದರಿ ಸುಂದರ ವೀರಾದ ವೀರ ಕವರವನ ಆಜ್ಞೆ ನನಗೆ ಆಗಿರುವುದು ಆ ಪಾರ್ಥನ ನನಗೆ ಯಾವ ಲೆಕ್ಕ ಕಾಂತಿ ಕಾಂತ ಸುಂದರಿ ನೀನು ಮಾಡುವ ವಿಚಾರವು ಈ ಕಾರ್ಯವು ಆ ಪಲ್ಗುಣನಿಗೆ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವನೇ ಹೇಗೆ ಇಲ್ಲೇ ಸುಂದರಿ ಸುಂದರ ಗುರುಗಳಾದ ದ್ರೋಣಾಚಾರ್ಯರಿಂದ ಏಕಲವ್ಯನ ಹೆಬ್ಬಳನ್ನ ಕತ್ತರಿಸಿದ ಮದಮೂರ್ಖನ ಸುದ್ದಿಯನ್ನು ನನ್ನ ಮುಂದೆ ಹೇಳಿವೇನು ಸುಂದರಿ ಸುಂದರ ಸುಂದರಿ ಹೇಳುವೆನು ಕೇಳು ಚೆನ್ನಾಗಿ ಹೇಳು ಪ್ರಿಯ ಸುಂದರ